7ನೇ ತರಗತಿ ವಿಜ್ಞಾನ ಭಾಗ 1 ಅಧ್ಯಾಯ 3 ಎಳೆಯಿಂದ ಬಟ್ಟೆ ಪ್ರಶ್ನೋತ್ತರಗಳು. ಮಕ್ಕಳೇ, ಆಂಗ್ಲ ಭಾಷೆಯಲ್ಲಿನ ಈ ಕೆಳಗಿನ ಶಿಶು ಗೀತೆಗಳು ನಿಮಗೆ ಚೆನ್ನಾಗಿ ಪರಿಚಯವಿರಬಹುದು. ಈ ಕೆಳಗಿನವುಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಕರಿಕುರಿಯ ದೇಹದ ಯಾವ ಭಾಗಗಳು ಉಣ್ಣೆಯನ್ನು ಹೊಂದಿವೆ? ಉತ್ತರ. ಕರಿಕುರಿಯ ದೇಹದ ಚರ್ಮವು ಮುಖ್ಯವಾಗಿ ಬೆನ್ನಿನ ಮತ್ತು ಹೊಟ್ಟೆಯ ಭಾಗದ ದಟ್ಟವಾದ ಕೂದಲಿನ ಎಳೆ ಉಣ್ಣೆಯನ್ನು ಹೊಂದಿವೆ. ಪ್ರಶ್ನೆ 2. ಕುರಿ ಮರಿಯ ಬಿಳಿ ತುಪ್ಪಳ ಯಾವುದರಿಂದ ಉಂಟಾಗಿದೆ? ಉತ್ತರ. ಕುರಿ ಮರಿಯ ಬಿಳಿ ತುಪ್ಪಳ ಒರಟಾದ ಹೊರಕೂದಲು ಹಾಗೂ ಚರ್ಮಕ್ಕೆ ಹತ್ತಿರದ ನಯವಾದ ಸೂಕ್ಷ್ಮ ಒಳಕೂದಲಿನಿಂದ ಉಂಟಾಗಿದೆ. ಪ್ರಶ್ನೆ 2. ರೇಷ್ಮೆ ಹುಳು 1 ಎ, ಕಂಬಳಿ ಹುಳು ಬಿ, ಲಾರ್ವಾ. ಈ 2 ಪರ್ಯಾಯಗಳಿಂದ ಸರಿಯಾದುದನ್ನು ಆರಿಸಿ. ಸರಿಯಾದ ಆಯ್ಕೆ 3 ಎ ಮತ್ತು ಬಿ. 3. ಈ ಕೆಳಗಿನವುಗಳಲ್ಲಿ ಯಾವುದು ಉಣ್ಣೆಯನ್ನು ನೀಡುವುದಿಲ್ಲ? ಸರಿಯಾದ ಆಯ್ಕೆ 4 ಜೂಲು ನಾಯಿ. 4. ಈ ಕೆಳಗಿನ ಪದಗಳ ಅರ್ಥವೇನು? 1. ಸಾಕಣೆ. ಇದು ಮನುಷ್ಯನಿಗೆ ಉಪಯುಕ್ತವಾಗುವ ಪ್ರಾಣಿಗಳ ಸಂತಾನೋತ್ಪತ್ತಿ, ಆಹಾರ ಪೂರೈಕೆ ಮತ್ತು ವೈದ್ಯಕೀಯ ಆರೈಕೆ ನೀಡುವ ಪ್ರಕ್ರಿಯೆಯಾಗಿದೆ. 2. ಕತ್ತರಿಸುವುದು. ಕತ್ತರಿಸುವಿಕೆ ಚರ್ಮದ ತೆಳುವಾದ ಪದರದೊಂದಿಗೆ ಕುರಿಗಳಿಂದ ಉಣ್ಣೆಯನ್ನು ತೆಗೆದುಹಾಕುವ ಪ್ರಕ್ರಿಯೆ. 3. ರೇಷ್ಮೆ ಕೃಷಿ. ರೇಷ್ಮೆ ಪಡೆಯಲು ರೇಷ್ಮೆ ಹುಳುಗಳನ್ನು ಸಾಕುವುದನ್ನು ರೇಷ್ಮೆ ಕೃಷಿ ಎಂದು ಕರೆಯಲಾಗುತ್ತದೆ. 5. ಉಣ್ಣೆ ಸಂಸ್ಕರಣೆಯ ಹಂತಗಳ ಶ್ರೇಣಿಯನ್ನು ಈ ಕೆಳಗೆ ನೀಡಿದೆ. ಬಿಟ್ಟು ಹೋಗಿರುವ ಹಂತಗಳು ಯಾವುವು? ಅವುಗಳನ್ನು ಸೇರಿಸಿ. ಉತ್ತರ. ಕತ್ತರಿಸುವುದು, ಉಜ್ಜಿ ಶುಭ್ರಗೊಳಿಸುವುದು, ವಿಂಗಡಿಸುವುದು, ಕುರುಳೆಗಳನ್ನು ಎಕ್ಕಿ ತೆಗೆಯುವುದು, ಬಣ್ಣವನ್ನು ಹಾಕುವುದು, ನೂಲಾಗಿ ಸುತ್ತುವುದು. ಪ್ರಶ್ನೆ 6. ರೇಷ್ಮೆ ಪತಂಗದ ಜೀವನ ಚರಿತ್ರೆಯಲ್ಲಿ ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿದ 2 ಹಂತಗಳ ಚಿತ್ರಗಳನ್ನು ಬರೆಯಿರಿ. ಚಿತ್ರಗಳನ್ನು ಬರೆಯಲಾಗಿದೆ. ಪ್ರಶ್ನೆ 7. ಈ ಕೆಳಗಿನವುಗಳಲ್ಲಿ ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿರುವ 2 ಪದಗಳು ಯಾವುವು? ಉತ್ತರ. ರೇಷ್ಮೆ ಕೃಷಿ, ಹಿಪ್ಪುನೇರಳೆ ಕೃಷಿ. ಪ್ರಶ್ನೆ 8. ಕಾಲಂ 1ರ ಪದಗಳನ್ನು ಕಾಲಂ 2ರ ಸೂಕ್ತ ಪದಗಳೊಂದಿಗೆ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಉಜ್ಜಿ ಶುಭ್ರಗೊಳಿಸುವುದು. ಚರ್ಮದೊಂದಿಗಿನ ಕತ್ತರಿಸಿದ ಕೂದಲನ್ನು ಸ್ವಚ್ಛಗೊಳಿಸುವುದು. 2. ಹಿಪ್ಪುನೇರಳೆ ಎಲೆಗಳು ರೇಷ್ಮೆ ಹುಳುಗಳ ಆಹಾರ. 3. ಪ್ಯಾಕ್ ಉಣ್ಣೆಯನ್ನು ಉತ್ಪತ್ತಿ ಮಾಡುವ ಪ್ರಾಣಿ. 4. ರೇಷ್ಮೆ ಗೂಡು ರೇಷ್ಮೆ ಎಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರಶ್ನೆ 9. ಈ ಅಧ್ಯಾಯವನ್ನು ಆಧರಿಸಿ ಪದಬಂಧವನ್ನು ಮುಂದಿನ ಪುಟದಲ್ಲಿ ನೀಡಲಾಗಿದೆ. ಕೆಳಗಿನ ಸುಳಿವುಗಳನ್ನು ಉಪಯೋಗಿಸಿ ಸೂಕ್ತ ಪದವನ್ನು ಗುರುತಿಸಿ. ಮೇಲಿನಿಂದ ಕೆಳಕ್ಕೆ. 1. ಚೆನ್ನಾಗಿ ತೊಳೆಯುವುದು. ಉತ್ತರ. ಶುಭ್ರಗೊಳಿಸುವುದು. 2. ಪ್ರಾಣಿಜನ್ಯ ಎಳೆ ರೇಷ್ಮೆ. 3. ಉದ್ದವಾದ ದಾರದಂತಹ ರಚನೆ ನಾರು. ಪದಬಂಧ. ಎಡದಿಂದ ಬಲಕ್ಕೆ. 4. ಬೆಚ್ಚಗಿಡುತ್ತದೆ ಹವಾಗುಣ. 5. ಇದರ ಎಲೆಗಳು ರೇಷ್ಮೆ ಹುಳುಗಳಿಂದ ತಿನ್ನಲ್ಪಡುತ್ತದೆ. ಉತ್ತರ. ಹಿಪ್ಪುನೇರಳೆ. 6. ಹುಳುವಿನ ಹೊಟ್ಟೆಯೊಡೆದು ಹೊರಬರುತ್ತದೆ. ಲಾರ್ವಾ ಹುಳು. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.